ಕೆಎಸ್ಆರ್ಟಿಸಿ ಬಸ್ ನಿರ್ವಾಹಕನೋರ್ವ ಪ್ರಯಾಣಿಕೆ ಮಹಿಳೆಗೆ ಹಲ್ಲೆಯನ್ನು ನಡೆಸಲು ಮುಂದಾದ ಎಂಬ ಕಾರಣಕ್ಕೆ ಮಾತಿನ ಚಕಮಕಿ ನಡೆದು ಬಳಿಕ ಬಿಸಿ ರೋಡ್ನ ನಗರ ಠಾಣಾ ಪೊಲೀಸರಿಗೆ ಘಟನೆ ಬಗ್ಗೆ ದೂರು ನೀಡಿದ ಪ್ರಸಂಗ ನಡೆದಿದೆ. ಮಂಗಳೂರಿನಿಂದ ಬೆಂಗಳೂರು ಕಡೆಗೆ ತೆರಳುವ ಕೆಎಸ್ಆರ್ಟಿಸಿ ಬಸ್ಸಿನಲ್ಲಿ ಬೆಂಗಳೂರು ಕಡೆಗೆ ತೆರಳುವ ಮಹಿಳೆಯ ಮೇಲೆ ಹಲ್ಲೆಗೆ ಮುಂದಾದ ಘಟನೆ ನಡೆದಿದೆ. ಮಾರಿಪಳ್ಳ ಎಂಬಲ್ಲಿ ಬಸ್ ಕಂಡಕ್ಟರ್ ಅಪ್ರಾಪ್ತ ಬಾಲಕನಿಗೆ ಟಿಕೆಟ್ ತೆಗೆಯುವ ವಿಚಾರದಲ್ಲಿ ಮಹಿಳೆಯ ಜೊತೆ ತಗಾದಿಯನ್ನ ತೆಗೆದಿದ್ದು ಬಳಿಕ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೂ ಮುಂದಾಗಿದ್ದ ಎಂದು ಆರೋಪಿಸಿ ಮಹಿಳೆಯ ಜೊತೆ ಇದ್ದ ಸಂಬಂಧಿಕರು ಸಹ ಪ್ರಯಾಣಿಕರು ಬಸ್ ಕಂಡಕ್ಟರ್ ವಿರುದ್ಧ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ಟಿಕೆಟ್ ವಿಚಾರಕ್ಕೆ ತಗಾದೆ ತೆಗೆದ ಬಳಿಕ ಉಂಟಾದ ಗಲಾಟೆ ಬಸ್ಸಿನಲ್ಲಿದ್ದ ಸಹ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿ ಉಂಟು ಮಾಡಿತ್ತು. ಬಸ್ ಬಿಸಿ ರೋಡು ತಲುಪುತ್ತಿದ್ದಂತೆ ಬಂಟ್ವಾಳ ನಗರ ಠಾಣಾ ಎಸ್ಐ ರಾಮಕೃಷ್ಣ ಅವರು ಬಸ್ ಅನ್ನು ನಿಲ್ಲಿಸಿ ನಿರ್ವಾಹಕನ ವರ್ತನೆಗೆ ಪೊಲೀಸ್ ಭಾಷೆಯಲ್ಲಿ ಬೈದು ಬುದ್ಧಿಯನ್ನ ಹೇಳಿ ಕಳುಹಿಸಲಾಗಿದೆ. ನಿರ್ವಾಹಕನ ವರ್ತನೆಯಿಂದ ಬೇಸರಗೊಂಡ ಪ್ರಯಾಣಿಕರು ಬಸ್ಸಿನಿಂದ ಇಳಿದು ಬೇರೆ ಬಸ್ ಮೂಲಕ ಬೆಂಗಳೂರಿಗೆ ತೆರಳಿದ್ದು ಪ್ರಕರಣ ಯಾವುದೇ ಕೇಸು ದಾಖಲಾಗದೆ ಸುಖಾಂತ್ಯ ಕಂಡಿದೆ.